ಹುಟ್ಟಿದ 5 ದಿನಕ್ಕೆ 2 ಲಕ್ಷ ರೂಪಾಯಿಗೆ ಹಸುಗೂಸನ್ನ ದಂಪತಿ ಮಾರಾಟ ಮಾಡಿಬಿಟ್ಟಿದ್ದಾರೆ. ಮಕ್ಕಳ ಮಾರಾಟ ಜಾಲದ ಮಧ್ಯವರ್ತಿಗೆ ಮಗುವನ್ನ ಹೆತ್ತವರು ಮಾರಾಟ ಮಾಡಿದ್ರು. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದಲ್ಲಿ ನಡೆದಿರುವಂತಹ ಘಟನೆ ಇದು. ನೀತು ಹಾಗೆ ರಾಘವೇಂದ್ರ ಅನ್ನೋರು ಮಗುವನ್ನ ಈ ರೀತಿ ಮಾರಾಟ ಮಾಡಿರೋದು. 5 ದಿನದ ಹಿಂದೆ ಖಾಸಗಿ ನರ್ಸಿಂಗ್ ಹೋಮ್ನಲ್ಲಿ ನೀತು ಹಾಗೆ ರಾಘವೇಂದ್ರ ಅವರಿಗೆ ಈ ಮಗು ಜನಿಸಿತ್ತು. ಮಗುವನ್ನ ಮಾರಿದಂತಹ ದಂಪತಿಯನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಮಧ್ಯವರ್ತಿ ನಾರಾಯಣಸ್ವಾಮಿ ಯಾರು ಮಗು ಮಾರಾಟಕ್ಕೆ ಸಹಾಯವನ್ನ ಮಾಡಿದ್ನೋ, ಬ್ರೋಕರ್ ಆಗಿ ಕೆಲಸ ಮಾಡಿದ್ನೋ ಆತನನ್ನೂ ಕೂಡ ವಶಕ್ಕೆ ಪಡೆಯಲಾಗಿದೆ. ಮಗು ಬೇರೊಬ್ಬರಿಗೆ ಹೆಚ್ಚಿನ ಬೆಲೆಗೆ ಮಾರಿದ ಬಗ್ಗೆ ಮಾಹಿತಿ ಇದೆ. ಈ ಮಧ್ಯವರ್ತಿ 2 ಲಕ್ಷ ರೂಪಾಯಿ ಕೊಟ್ಟು ಈ ರಾಘವೇಂದ್ರ ಹಾಗೆ ನೀತು ಕೈನಿಂದ ಮಗುವನ್ನ ತೆಗೆದುಕೊಂಡಿದ್ದಾನೆ. ಅದಾದ ಬಳಿಕ ಹೆಚ್ಚಿನ ಹಣಕ್ಕೆ ಬೇರೆಯವರಿಗೆ ಮಗುವನ್ನ ಮಾರಾಟ ಮಾಡಿದ್ದಾನೆ. ಮಗುವನ್ನ ಸದ್ಯ ಮತ್ತೆ ಪೋಷಕರ ಮಡಲಿಗೆ ತಂದೊಪ್ಪಿಸಿದ್ದಾರೆ ಪೊಲೀಸರು. ಖರೀದಿ ಮಾಡಿದ್ದಂತಹ ಮಂಜುಳಾ ಮತ್ತು ಆಕೆಯ ಗಂಡ ಅವರನ್ನ ಕೂಡ ವಶಕ್ಕೆ ಪಡೆಯುವಂತಹ ಕೆಲಸ ಆಗಿದೆ. ಈ ಮಗುವನ್ನ ಯಾರ ಮಾರಾಟ ಮಾಡಿದ್ರೋ ರಾಘವೇಂದ್ರ ಹಾಗೆ ನೀತು ಅವರಿಬ್ರು ಕೂಡ ಲಿವ್ ಇನ್ ರಿಲೇಶನ್ಶಿಪ್ ನಲ್ಲಿ ಇದ್ರಂತೆ. ಖರೀದಿ ಮಾಡುವವರಿಂದ ಸದ್ಯ ಮಗು ಸಿಕ್ಕಿದೆ. ಮನೆಯಲ್ಲಿ ಆರ್ಥಿಕ ಸಮಸ್ಯೆಯಿಂದಾಗಿ ಇವರಿಬ್ರು ಮಗುವನ್ನ ಮಾರಾಟ ಮಾಡಿದ್ರು ಅನ್ನೋದು ಪ್ರಾಥಮಿಕವಾಗಿ ಸಿಗ್ತಾ ಇರೋ ಮಾಹಿತಿ. ಶ್ರೀನಿವಾಸಪುರ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಮಗು ಮಾರಾಟ ಕೇಸ್ ದಾಖಲಾಗಿದೆ. ಇದರಲ್ಲಿ ಆರೋಪಿ ಪೇರೆಂಟ್ಸ್ ಅವರು ಬಾಯರ್ ಪೇರೆಂಟ್ಸ್ಗೆ 5 ಲಕ್ಷಗೆ ಒಂದು ಡೀಲ್ ಮಾಡಿದ್ರು. ಸೊ ಆ ಡೀಲ್ ಪ್ರಕಾರ ಅವರು 6 ದಿವಸ ಮಗುಗೆ ನೆನ್ನೆ ಮಾರಿದ್ರು. ನಮ್ಮ ಪೊಲೀಸ್ ಎಲ್ಲರಿಗೂ ಹಿಡಿದಿದ್ದಾರೆ. ಬಾಯರ್ ಮಾಡಿದ್ರು ಸೆಲ್ಲರ್ ಪೇರೆಂಟ್ಸ್ಗೆ ಮತ್ತೆ ಇಂಟರ್ಮೀಡಿಯೇಟ್ಗೆ. ಮುಂದೆ ತನಿಖೆ ನಡೀತಾ ಇದೆ. ಯಾರು ಮಾರಿದ್ದಾರೆ ನೀತಾ ಮತ್ತೆ ರಾಘವೇಂದ್ರ, ಮತ್ತೆ ಯಾರು ಪರ್ಚೇಸ್ ಮಾಡಿದ್ರು ಅವರು ಮಂಜುಳಾ ಎನ್ನವರ ಗಂಡ, ಮತ್ತೆ ಇಂಟರ್ಮೀಡಿಯೇಟರ್ ಕೂಡ ಅರೆಸ್ಟ್ ಆಗಿದ್ದಾರೆ ಈ ಕೇಸಲ್ಲಿ. ಅವರಿಗೆ ದುಡ್ಡು ಬೇಕಾಗಿತ್ತು. ಸೊ 5 ಲಕ್ಷದ ಡೀಲ್ ಆಗಿದೆ ಇದರಲ್ಲಿ. ಅಂದ್ರೆ ಜೊತೆಗೆ ಇದ್ರು ಅವರು ಬಹಳ ವರ್ಷದಿಂದ. ಮುಂಚೆ ಕೂಡ ಒಂದು ಮಗಳು ಇದ್ದಾರೆ 4 ವರ್ಷ. ಹೌದು ಹೌದು. ನಮಗೆ ಮಗು ಸಿಕ್ಕಿದೆ ಬಾಯರ್ ಕಡೆಯಿಂದ. ಮಗು ಈಗ ತಾಯಿ ಹತ್ರ ಇದ್ದಾರೆ. ಬಿಕಾಸ್ ಅವರು ಅದು ಓನ್ಲಿ 6 ದಿವಸ ಮಗು. 5 ಜನ ಮೇಲೆ ಪ್ರಕರಣ ದಾಖಲಾಗಿದೆ. 2 ಪೇರೆಂಟ್ಸ್, ಬಾಯರ್ ಅಂಡ್ ಸೆಲ್ಲರ್ಸ್ ಮತ್ತೆ ಇಂಟರ್ಮೀಡಿಯೇಟರ್. ಕ್ಲಿನಿಕ್ ನನಗೆ ಹೇಳ್ತೀನಿ ಸ್ವಲ್ಪ ತಿಳ್ಕೊಂಡು. ಮತ್ತೆ ಇವರಿಗೆ ಮೊದಲು 2 ಮಗು ಆಗಿತ್ತು, 3ನೇ ಮಗು ಹೊರೆ ಆಗುತ್ತೆ ಅಂತ. ಹೌದು ಹೌದು. ಮೇನ್ ರೀಸನ್ ಆರ್ಥಿಕ ತೊಂದರೆ ಇತ್ತು ಮನೆಯಲ್ಲಿ, ಅದಕ್ಕೋಸ್ಕರ ಮಾಡಿದ್ದಾರೆ. ರಾಘವೇಂದ್ರ ಡ್ರೈವರ್ ಕೆಲಸ ಮಾಡ್ತಾ ಇದ್ರು. FIR ಆಗಿದೆ. FIR ಆಲ್ರೆಡಿ ಆಗಿದೆ. 5 ಜನ ಆಲ್ರೆಡಿ ಸೆಕ್ಯೂರ್ ಆಗಿದ್ದಾರೆ ಕೇಸಲ್ಲಿ. ನಾವು ಚೆಕ್ ಮಾಡಬೇಕು, ಅದು ತನಿಖೆಯಲ್ಲಿ ಬರುತ್ತೆ ಮುಂದೆ. ನಮ್ಮ ಪ್ರತಿನಿಧಿ ಸಮೀರ್ ನೀಡ್ತಾ ಹೋಗ್ತಾರೆ. ಸಮೀರ್, ಮಗು ಹುಟ್ಟಿ 5 ದಿನ ಆಗಿಲ್ಲ, ಆಗ್ಲೇ ಲಕ್ಷಕ್ಕೆ ಮಗುವನ್ನ ಮಾರಾಟ ಮಾಡ್ಬಿಡ್ತಾರೆ ದಂಪತಿ. ಪ್ರಕರಣವನ್ನ ಪೊಲೀಸರು ಭೇದಿಸಿದ್ದಾರೆ ನಿಜ, ಆದ್ರೆ ಆ ಮಧ್ಯವರ್ತಿಯ ಕೈವಾಡ ನೋಡಿದ್ರೆ ಇಂಥದ್ದೊಂದು ಜಾಲ ಜಿಲ್ಲೆನಲ್ಲಿ ಆಕ್ಟಿವ್ ಆಗಿದೆಯಾ ಅಂತ ಹೇಳಿ ಸಮೀರ್. ಖಂಡಿತ ವಿದ್ಯಾಶ್ರೀ, ಏನಂತ ಹೇಳಿದ್ರೆ ಈ ಮಗು ಮಾರಾಟದ ಕೃತ್ಯಗಳು ಕೋಲಾರ ಜಿಲ್ಲೆಯಲ್ಲಿ ಆಗಾಗ್ಗೆ ಕಂಡು ಬರ್ತಾ ಇದೆ. ಅದೇ ರೀತಿ ಏನು ಹಣದ ಆಸೆಗಾಗಿ ಈ ಒಂದು ನವಜಾತ ಶಿಶು ಅಂದ್ರೆ ಕೇವಲ ಹುಟ್ಟಿ 5 ದಿನಗಳಷ್ಟೇ ಆಗಿರುವಂತದ್ದು ಈ ಒಂದು ಮಗುವನ್ನ ಮಾರಾಟ ಮಾಡಲಿಕ್ಕೆ ಏನು ಸ್ವತಃ ಆ ಮಗುವಿನ ಪೋಷಕರೇ ಮುಂದಾಗಿರುವಂತದ್ದು. ಏನು ಕೋಲಾರದ ಶ್ರೀನಿವಾಸಪುರ ಪಟ್ಟಣದ ನಿವಾಸಿಗಳಾದಂತ ರಾಘವೇಂದ್ರ ಮತ್ತೆ ನೀತು ಇವರು ದಂಪತಿಗಳಲ್ಲ, ಆದ್ರೆ ಲಿವಿಂಗ್ ಟುಗೆದರ್ ಅನ್ನುವಂತ ರಿಲೇಶನ್ಶಿಪ್ ನಲ್ಲಿ ಇರ್ತಾರೆ. ಅಂದ್ರೆ ಈ ನೀತುಗೆ ಈಗಾಗಲೇ ಮದುವೆಯಾಗಿ 2 ಮಕ್ಕಳನ್ನ ಹೊಂದಿರ್ತಾಳೆ, ಆದ್ರೆ ಗಂಡನ್ನ ಬಿಟ್ಟಿರ್ತಾಳೆ. ಜೊತೆಗೆ ಏನು ಪರಿಚಯ ಆದಂತಹ ರಾಘವೇಂದ್ರನ ಜೊತೆ ಈಕೆಯ ಸಂಬಂಧ ನಡೆದು ಜೊತೆಗೆ ಲಿವಿಂಗ್ ಟುಗೆದರ್ ಅಲ್ಲಿ ಇರ್ತಾರೆ. ಹಾಗಾಗಿ ಏನು ಡ್ರೈವರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಂತಹ ರಾಘವೇಂದ್ರನಿಗೆ ಏನು ಸ್ವಲ್ಪ ಹಣದ ಕೊರತೆ ಇರುತ್ತೆ. ಹೀಗಾಗಿ ಈ ಮಗುವನ್ನು ಮಾರಾಟ ಮಾಡುವಂತ ನಿರ್ಧಾರಕ್ಕೆ ಬರ್ತಾರೆ. ಅಂದ್ರೆ 2 ಮಕ್ಕಳ ನಂತರ 3ನೇ ಮಗು ಏನ್ ಜನ್ಮ ಆಗುತ್ತೆ, ಈ ಮಗುನ ಮಾರಾಟ ಮಾಡ್ಲಿಕ್ಕೆ ಆಲ್ರೆಡಿ ಏನು ರಾಘವೇಂದ್ರನ ಸ್ನೇಹಿತ ಆದಂತಹ ಮತ್ತೆ ಮಧ್ಯವರ್ತಿಯೂ ಆಗಿರುವಂತ ನಾರಾಯಣ ಸ್ವಾಮಿ ಈತನ ಸಂಪರ್ಕಕ್ಕೆ ಬರ್ತಾನೆ. ಈ ನಾರಾಯಣ ಸ್ವಾಮಿ ಚಿಂತಾಮಣಿ ಮೂಲದ ದಂಪತಿಯೊಬ್ಬರಿಗೆ ಈ ಮಗುವನ್ನ ಮಾರಾಟ ಮಾಡಲಿಕ್ಕೆ ಮುಂದಾಗಿ 5 ಲಕ್ಷಕ್ಕೆ ಮಾತುಕತೆ ಆಗಿರುತ್ತೆ. ಜೊತೆಗೆ 2 ಲಕ್ಷ ಮುಂಗಡವಾಗಿ ಪಡ್ಕೊಂಡಿರ್ತಾರೆ. ಅಂದ್ರೆ ಕಳೆದ ರಾತ್ರಿ ಈ ಮಗುವನ್ನ ಏನು ಖರೀದಿದಾರ ದಂಪತಿಗಳಿರ್ತಾರೆ ಅವರಿಗೆ ಮಗುವನ್ನ ಹಸ್ತಾಂತರ ಮಾಡಿರ್ತಾರೆ. ವಿಷಯ ತಿಳಿದಂತಹ ಶ್ರೀನಿವಾಸಪುರ ಪಟ್ಟಣ ಪೊಲೀಸರು ಒಂದು ಮಗುವನ್ನ ತನ್ನ ಸುಪರ್ದಿಗೆ ಪಡೆದು ಮತ್ತೆ ಪೋಷಕರಿಗೆ ನೀಡಿರುವಂತದ್ದು. ಸದ್ಯ ಹಣದ ಆಸೆಗಾಗಿ ಈ ರೀತಿ ಏನು
ಮಗುವನ್ನು ಮಾರಾಟ ಮಾಡುವಂತಹ ಜಾಲ ಇನ್ನಷ್ಟು ಇದ್ದು ನಾರಾಯಣಸ್ವಾಮಿ ಏನು ಕೂಲಂಕುಷವಾಗಿ ಏನು ತನಿಖೆಗೆ ಒಳಪಡಿಸಿದ್ರೆ ಇನ್ನೊಂದಷ್ಟು ವಿಚಾರಗಳು ಹೊರಬರ್ಬೋದು ವಿದ್ಯಾಶ್ರೀ. ಥ್ಯಾಂಕ್ ಯು ಸುಮಿತ್ ತಮ್ಮೆಲ್ಲ ಡೀಟೇಲ್ಸ್ಗೆ.